ರಾಮೇಗೌಡ. ನಾನು ಯಾರದು? ನಾನು 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 ನಿನ್ನ ಅಂತರಾತ್ಮ. 30 ವರ್ಷಗಳ ಹಿಂದೆ ನೀವು ಮಾಡಿಕೊಂಡಂತೆ ಏನಾಯಿತು ನೆನಪಿದೆಯಾ? ನೆನಪಿದೆ, ನೆನಪಿದೆ. ನನ್ನ ತಂದೆ ಸಾವು ನೆನಪಿದೆ. ಧರ್ಮ, ನಮ್ಮ ತಂದೆ ಸತ್ತ ನಂತರ ಆ ಧರ್ಮಣ್ಣನ ಸಂಸಾರನ ಚೂರ್ ಚೂರ್ ಮಾಡಿ ಬೀದಿ ಪಾಲ್ ಮಾಡ್ಬೇಕು ಅಂತ ಅವತ್ತೇ ಶಪಥ ಮಾಡಿದೆ. ಅವ್ರ ಬದುಕನ್ನ ಕಿತ್ಕೊಂಡು ಅವ್ರನ್ನ ಸರ್ವನಾಶ ಮಾಡ್ಬೇಕು. ಮಾಡಿಲ್ಲ. ನನ್ನ ಹೆಸರು ರಾಮೇಗೌಡ ಅಲ್ಲ. ತಿಪ್ಪೆ ಎಲ್ಲ ಹಾಳಾಗಿದ್ದು ಆ ಧರ್ಮನ ಕರ್ಕೊಂಡ್ಬಂದಲ್ಲ. ಕರ್ಕೊಂಡ್ಬಂದ ಹೋಗಿದ್ದೆ ಯಜಮಾನ್ರೆ, ಒಂದ್ ಅರ್ಧ ಗಂಟೆ ಕೆಲಸ ಐತೆ ಬಿಡ್ಕೊಂಡ್ ಬರ್ತೀನಿ ಅಂತ ಹೇಳ್ಕಳಿಸಿದ್ರು. ಅವ್ರು ಹೇಳ್ಬಿಟ್ಟ, ನೀವು ಕೇಳ್ಬಿಟ್ಟ ಅಲ್ವಾ? ಮತ್ತೆ ಇನ್ನೇನ್ ಮಾಡುವಂತೀರಾ? ನಾ ಕೇಳ್ದ ಬಡ್ಡ ತಗೋ. ಕಷ್ಟ ಅಂತ ಬರ್ತವೆ, ಕಾಲು ಹಿಡಿತವೆ, ಕೈ ಹಿಡಿತವೆ. ದುಡ್ಡು ಕೇಳಕ್ ಹೋದ್ರೆ ಆಮೇಲೆ ಬರ್ತೀನಿ, ಇಮೇಲೆ ಬರ್ತೀನಿ ಇದು ಹೇಳ್ತವೆ. ಯಜಮಾನ್ರೆ, ನೀವು ಅವ್ರಿಗೆ ಹಣ ಕೊಟ್ಟಿದ್ದೀರಾ ನಿಜ. ಏ ಸುಮ್ನೆ ಕೊಟ್ಟಿದ್ದೀರಾ? ಅವ್ರಿಗೊಂದ್ ಎಕರೆ ಆಸ್ತಿನ ಬರ್ಸ್ಕೊಂತಾನ ಕೊಟ್ಟಿರೋದು. ಯಜಮಾನ್ರೆ, ಎಲ್ಲದು ಇನ್ನೂ ಅರ್ಧ ಎಕರೆ ಬಾಕಿ ಇದೆ. ಯಾವ್ದಾದ್ರು ಮಾಡಿ ಅದನ್ನು ಬರ್ಸ್ಕೊಬಿಡಿ. ಅದಕ್ಕೆ ಕಲಾ ನಿನ್ ಕಳ್ಸಿದ್ದು ಆ ಧರ್ಮನ್ ಕರ್ಕಬ ಅಂತ. 6 ಎಕರೆ ನಮ್ ಜಮೀನ್ ಮಧ್ಯೆ ಸೇರ್ಕೊಬಿಟ್ಟಿದೆ. ಅದನ್ನ ಹೆಂಗಾರ ಮಾಡಿ ಬರ್ಸ್ಕೊಂಡು ನಮ್ಮಂತ ಮಾಡ್ಕೊಬಿಟ್ರೆ ತಿಪ್ಪೆ ಪೂರ ಜಮೀನು ನಮ್ದೇ ಕಲ. ಯಜಮಾನ್ರೆ, ನಾಯಿ ಎಲ್ಲೋದ್ರು ಬಿಸ್ಕೆಟ್ ಹಾಕೊಂಬರಲ್ಲ, ಹುಡ್ಕೊಂಡು ಬರ್ಲೇಬೇಕು. ಆ ಧರ್ಮಣ್ಣ ತನ್ನ ತಮ್ಮಂದಿರನ್ನ ಡಾಕ್ಟ್ರು ಇಂಜಿನಿಯರ್ ಮಾಡಿಸ್ಬೇಕಂತೆ. ಅದಕ್ಕೆ ಹಣ ಎಲ್ಲಿಂದ ತರ್ತಾರೆ? ನಿಮ್ಮ ಹತ್ರ ಬರ್ಲೇಬೇಕು. ಅದು ಹೆಂಗಾರ ಹಾಳಾಗೋಲಿ. ಆ ಹಾಲ್ ಬರೋದು ಹೆಂಗೀಗ 50,000 ಈಸ್ಕೊಟ್ಟಿಲ್ಲ, ಅದ್ರ ಬಡ್ಡಿ ದುಡ್ಡು ಎಲ್ಲ ಮಗನೇ ಅವಳ ಹತ್ರ ಹೋಗಿದ್ದೆ ಯಜಮಾನ್ರೆ. ಎಲ್ಲ ದುಡ್ಡು ಕೇಳೋಣ ಅಂತ ಅವಳ ಮನೆ ಹತ್ರ ಹೋಗಿದ್ದೆ. ಹಂಗೆ ಹೇಳು. ಇತ್ತೀಚೆಗೆ ವ್ಯಾಪಾರ ಫುಲ್ಲು ಡೆಲ್ಲ ಬಿಡದೆ. ಮನೆ ವರ್ಕ್ದವರು, ಅಂಗಡಿ ವರ್ಕ್ದವರು, ಗಿರಾಕಿಗಳಾರು ಸರಿಯಾಗಿ ಬರ್ತಾ ಇಲ್ಲ. ಹಣ ಬಂದ ತಕ್ಷಣ ನಾನೇ ತಗೊಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಓಹೋ, ಹಂಗಾದ್ರೆ ನಾವು ಹೋಗಿ ಹಣ ವಸೂಲಿ ಮಾಡಿ ಕೊಡ್ಬೇಕೇನು? ನೀವೇ ನೋಡಕ್ಕಾಗಿಲ್ಲ, ಅವಳೇ ಮುಸ್ಲಿ ಮಾಡ್ಕೊಂಡು ತಗೊಂಡ್ ಕೊಡ್ತಾಳಂತೆ. ನನ್ನ ಮಗನೇ ಅದಾಳಾಗೋಲಿ. ಈ ನನ್ನ ಮಗ ಇಸ್ಕಂಟ ಬೆಳಗ್ಗೆಯಿಂದ ಕಾಣ್ತಾ ಇಲ್ವಲ್ಲ, ಎಲ್ಲ ಹಾಳಾಗೋದ ಇದು. ಅವ್ರೆ ಒಂದ ಏನೋ ಕೆಲಸ, 100 ಕೆಲಸ ಇರ್ತವೆ, ಎಲ್ಲ ಇರ್ತವೆ, ಬರ್ತಾರೆ. ನೆನೆದವರ ಮನೆಯಲ್ಲಿ ಚಿಕ್ಕ ಯಜಮಾನು ಈ ಕಡಿಮೆ ಬರ್ತಾಳೆ. ಬರ್ಲಿ ಡ್ಯಾಡಿ, ಒಂದ್ ಯಾಪಿ ನ್ಯೂಸ್. ಏನಪ್ಪ ಅದು ಯಾಕೆ ದಿವಸ ಏನಾರ ಕೋಟಿ ಗಿಟ್ಟಿ ಲಾಟಿ ಹೊಡಿತಾನ ಮಗನೇ? ಹೌದು ಡ್ಯಾಡಿ, ಕೋಟಿ ಕೋಟಿ ಹಣ ಸಂಪಾದನೆ ಈ ವರ್ಷ ಬಂದೈತೆ. ನಾವು ಬೆಳೆ ಮಾಡ್ತಿದ್ದ ಕಳಬಟ್ಟಿ ವ್ಯವಹಾರದಲ್ಲಿ ಏನು ಮುಂದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿ
ಸಂಶಯನೇ ಇಲ್ಲ. ಯಜಮಾನ್ರೆ ನಮ್ ಚಿಕ್ಕ ಯಜಮಾನ್ರೆ ಏನೋ ತಗೊಂಡ್ಬಿಟ್ಟಿದ್ರಿ. ಈಗ ಯಾರ ಮನೆ ಆಗೋದು ಪರವಾಗಿಲ್ಲ, ಇವ್ರ ಮನೆ ಚೆನ್ನಾಗಿರ್ಬೇಕು ಇವರು. ಮಗನೇ ತಿಪ್ಪ, ನನ್ನ ಮಗನ್ನ ಹೋಗುತ್ತಾ ಇದೆಯೋ ಇಲ್ಲ ತಗೊಳ್ತಾ ಇದೆಯೋ ನೀನು? ಎಗ್ಗರಿಸಿ ಎದೆ ಒದ್ರೆ ಮಗನೇ ನೆಲ ಕತ್ಕೊಳ್ಬೇಕು. ಯಜಮಾನ್ರೆ ನಿಮ್ಮ ಮಗನ ನಾನು ತಗೊಳ್ತಾ ಇಲ್ಲ, ಅವರು ವಿಮಾನಕ್ಕಿಂತ ಪರ್ವತ ಎತ್ತುವಾಗಿ ಬೆಳೀಲಿ ಅಂತ ಹಾರೈಸ್ತಾ ಇದ್ದೀನಿ. ನೀವ್ ಯಾವಾಗ ತಪ್ಪಾರ್ಥ ಮಾಡ್ಕೊತೀರಲ್ಲ. ಕೆಲವೊಂದ್ ಸಾರಿ ನಮ್ ಜೊತೆ ಇಟ್ಕೊಂಡು ನೀನು ನಮ್ಮನ್ನೇ ಕಿಂಡಲ್ ಮಾಡೋ ತರ ಕಾಣ್ತೀಯ. ಅದಕ್ಕೆ ಅಪ್ಪ ನಿನ್ನ ಈಗ ಬೊಯ್ಯೋದು. ನೇನ ಹೊಗಳಿನ ಮಾತನ್ನ ಬಿಟ್ಟು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ಇಲ್ಲ ಅಂದ್ರೆ ಜೀವನ್ ಪೂರ್ತಿ ನೀನು ಅಪ್ಪನಿಗೆ ಈ ರೀತಿ ಬಯಸಬೇಕಾಗತ್ತೆ. ಹೋಗ್ಲಿ ಬಿಡಿ ಚಿಕ್ಕ ಯಜಮಾನ್ರೆ, ಅವ್ರು ನನಗೆ ಬೈದೆ ಇಲ್ಲಿರೋದು ಬಿಟ್ಟಲ್ಲ. ಈ ಮಾತೇನು ಕಮ್ಮಿ ಇಲ್ಲ ಮಗನೇ. ನಮ್ ಸ್ನೇಹಿತರು ಫೋನ್ ಮಾಡ್ತಾ ಇದಾರೆ, ಒಂದ್ ಪಾರ್ಟಿ ಮೀಟಿಂಗ್ ಇದೆ, ನಾನು ಬರ್ತೀನಿ. ಸರಿ ಮಗನೇ, ಹೋಗಿದ್ ಬರೋ. ತಿಪ್ಪ ಹೇಳಿ ಯಜಮಾನ್ರೆ. ಗದ್ದೆಗೆ ಎಣ್ಣೆಳು ಹೋಗಿದಾರ ಗಂಡಾಳು ಹೋಗಿದಾರ? ನೋಡ್ರಪ್ಪ, ಗಂಡಾಳಾಗಿರ್ತಾರೆ ನನ್ನ ಹೋಗ್ತಾವ್ರೆ. ಎಣ್ಣಾಳು ಹೋಗಿದ್ರೆ ನೀನ್ ಮನೇಲಿರೋ ಅಮೂಲ್ ಪಂಚಾಯತ್ ಮುಂದಾಗಿ ಮುಂದಾಗಿ ಮಗನೇ ತಿಪ್ಪ ಯಜಮಾನ್ರೆ ಬಲೆ ಇದೆ. ಏನ್ ಹೇಳಿ ಹೇಳಿ ಯಜಮಾನ್ರೆ. ನಾನು ಆಟ ಹಾಕೊಂಡು ತಿಳ್ಕೊಬಿಟ್ಟು ಹಂಗಂದ ಮತ್ತೆ ಅದೇ ಫೋನ್ ಮಾಡ್ತೀನಿ. ಈ ಕಡೆ ಬಂದ್ರೆ ನಮ್ ಗ್ರೂಪ್ ಹಾಳಾಗೋಗಿ ಬರ್ತಾರೆ, ಅಲ್ಲೇ ಕಂಟೆಕ್ಟ್ ಮಾಡ್ಕೊಬಿಡಿ. ಚೆನ್ನಿ ನಮ್ ಗ್ರೂಪ್ ಹಾಳಾಗೋಗಿ ಬಂದಾಗ ನಮ್ ಗೌಡ್ರು ಏನೋ ಕೇಳ್ತಾರೆ, ವಿಚಾರಿಸ್ಕೊಬಿಡು.
ಯಾರು ಬೇಕ್ರಿ ಈ ಪೊಲೀಸ್ ಕೆಲಸ? ಕೂತ್ ಕಡೆ ಕೂರಂಗಿಲ್ಲ, ನಿಂತ ಕಡೆ ನಿಲ್ಲಂಗಿಲ್ಲ. ಇತ್ಲಾಗ ಟೇಸರ್ ಹೋದ್ರೆ ಸಾಹೇಬ್ರು ಕಾಟ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಂದ್ರೆ ಹೆಂಡತಿ ಕಾಟ. ಅದೆಲ್ಲ ಆಗಿ ಹಾಡಿಗೆ ಹೋಗಿ ರೋಡಿಗೆ ಬರ್ಬಾದ್ರೆ ಸಾಲಗಾರರು ಕಾಟ. ಹೆಂಗಾದ್ರೂ ಮಾಡಿ ಹಂಗೆ ಹಿಂಗೆ ಅಂತ ಡಾಕ್ಟರ್ ಟೇಸರ್ ಹಾಸ್ಪಿಟ್ಲ್ ಕರೆದ್ರೆ ಅಲ್ಲಿ ಬೇರೆ ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿ ಕಾಯ್ಬೇಕು. ಹೆಂಗಾರ ಹಾಡಿ ಕೊಡ್ಲಿ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ಮ ಅಪ್ಪಟ್ಟಿ ಮಗನಿಗೆ ಈ ಪೊಲೀಸ್ ಕೆಲಸ ಬೇಡಕಪ್ಪ ಅಂತ ಅವ್ರ ಇವರ ಕಾನೂನು ಕೈಯ ಕಟ್ಟಿ ಲಂಚ್ ಕೊಟ್ಟು ಪೊಲೀಸ್ ಕೆಲಸ ಕೊಡ್ಸುತ್ತ. ಏನ್ ಮಾಡಕ್ಕಾಗುತ್ತೆ? ಪಾಲಕ್ ಬಂದ್ರೆ ಪಂಚಾಮೃತ ಅನುಭವಿಸ್ಲೇಬೇಕು. ಆಹಾ, ನಾ ಬಂದಿ ಜನ ಮರ್ಬಿಟ್ನಲ್ಲಪ್ಪ. ನೋಡಪ್ಪ, ಈ ಫೋಟೋದೇನೋ ಕಾಣ್ತಾ ಇರೋ ಹುಡುಗಿ ಏನಾರ ಸಿಕ್ಕಿದ್ರೆ ಹೇಳ್ರಪ್ಪ. ಯಾಕೆ ಅಂತಂದ್ರೆ ಇವಳು ಸಾವಿರ ಕಲ್ಲಿಲ್ಲಪ್ಪ, ಭಾರಿ ಚಾಲಾಕಿ ಕಳ್ಳಿ, ಚಾಲಾಕಿ ಕಳ್ಳಿ. ಹೋಗಿ ಹೋಗಿ ಪೊಲೀಸ್ ಅಪ್ಪನ ಕೈ ಸಿಗಾಕೊಂಡ್ಬಿಟ್ನಲ್ಲ. ಏನಾದ್ರೂ ಇವನ್ ಕೈ ಸಿಗಾಕೊಂಡ್ಬಿಟ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ವ ದೊಣ್ಣೆ ನೋಡ್ರೆ ಹಂಗದೆ, ಹಿಂದ್ಗಡೆಯಿಂದ ಹಾಕಿದ್ರೆ ಮುಂದ್ಗಡೆಯಿಂದ ಬಂದ್ಬಿಟ್ಟದೋ ಏನೋ. ಇವನ್ ಸಾವಾಸನೆ ಬೇಡ, ನಿಧಾನಕ್ಕೆ ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ನಿಂತ್ಕೊಳ್ರಿ, ನಾನು ನಿಮ್ಮನ್ನ ಸ್ವಲ್ಪ ನೋಡ್ಬೇಕಿತ್ತು. ಏನೋ ನೀನು ನಂದು ನೋಡ್ಬೇಕಾ? ಪೊಲೀಸ್ ಆಗಿದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ನೋಡ್ಬೋದು ಅನ್ಕೊಂಡಿದ್ಯಾ? ಈ ತರ ಎಲ್ಲ ಮಾತಾಡ್ಬೇಡ. ಈ ತರ ಎಲ್ಲ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ತುಂಬಾ ತಗೋಬೇಕಂದ್ರೆ ನಾನ್ ನೋಡ್ತೀನಿ ಅಂತ ಹೇಳಿದ್ದು ನಿಮ್ ಮುಖಾನ, ಅದಕ್ಕೆ ಯಾಕೆ ಗೋಳ ಮಾಡ್ಕೊಂಡಿರಿ? ಮುಖಾನ ನಾನ್ ಬೇರೆ ಏನೋ ನೋಡ್ತೀಯೇನೋ ಅನ್ಕೊಂಡ್ಬಿಟ್ಟೆ. ಅಲ್ಲೋಡಿ, ಏನ್ ಸಮಾಚಾರ? ಈ ಫೋಟೋದ ಹುಡುಗಿನ ಎಲ್ಲಾದ್ರೂ ನೋಡಿದ್ರಾ? ಇದು ಯಾರ್ದ ನಿಮ್ಮ ಓನ್ ಫೋಟೋ ಇದ್ದಂಗದೆ? ಯಾರ ಇವಳು? ಅವಳು ಅಲ್ಲಿ ಬರ್ತಲೆ ಕಳ್ಳಿನ. ಏಯ್, ನೋಡಕ್ಕೆ ಒಳ್ಳೆ ಹಳ್ಳಿ ಹುಡುಗಿ ಇದ್ದಾಗಿದ್ದಾಳೆ, ಹೋಗಿ ಹೋಗಿ ಇವಳನ್ನ ಕಳ್ಳಿ ಅಂತ ಹೇಳ್ತಾ ಇದೆಯಲ್ಲ. ನೋಡಕ್ಕೆ ಪಾಪ ಕಳ್ಳಿ ತರ ಕಾಣಿಸ್ತಾ ಇಲ್ಲ ಇವಳು. ಹಂಗಂದ್ರೆ ಈ ಹುಡುಗಿಗೆ ಗೊತ್ತು ಅಂದಂಗ ಆಯ್ತು. ನಾನೆಲ್ಲಿ ಗೊತ್ತು ಅಂತ ಹೇಳಿದೆ? ನೋಡೋದಕ್ಕೆ ಕಳ್ಳಿ ತರ ಕಾಣಲ್ಲ ಅಂತ ಹೇಳಿದೆ. ಅವಳು ಯಾರೋ ನನಗೆ ಗೊತ್ತಿಲ್ಲ. ಏನೋ
ನಾನು ಪೊಲೀಸ್ ಕಾನ್ಸ್ಟೇಬಲ್ ಕಸ್ತೂರಿ ಅಂತ ನಿಮ್ಮ ಹೆಸರು ಗೊತ್ತಾಗ್ಲಿಲ್ವಲ್ಲ? ಓಹೋ, ಅಂದ್ರೆ ನಿನ್ನ ಹೆಸರು ಕಾನ್ಸ್ಟೇಬಲ್ ಕಸ್ತೂರಿ ಅನ್ನಂಗಾಯ್ತು. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಚೆನ್ನಮ್ಮ ಅಂತ. ಆದ್ರೆ ಪ್ರೀತಿಯಿಂದ ಜನ ಎಲ್ಲ ನನ್ನನ್ನ ಚೆನ್ನಿ ಚೆನ್ನಿ ಅಂತ ಕರೀತಾರೆ. ಅಲ್ಲ ಕಣಯ್ಯ, ಪೊಲೀಸ್ ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ಚೆನ್ನಿ ಅಯ್ಯಗಿ ಅಂತ ಕರಿಬೇಡ ಕರೆ, ನನಗೆ ವಯಸ್ಸಾಗೈತೇನೆ. ಪ್ರೀತಿಯಿಂದ ಕಸ್ತೂರಿ ಅಂತ ಕರಿಯ. ಪ್ರೀತಿಯಿಂದ ಕಸ್ತೂರಿ ಅಂತ. ಸರಿ ಆಯ್ತು, ಪ್ರೀತಿಯಿಂದನೇ ಕರಿತೀನಿ. ಅದ್ ಸರಿ, ಮದ್ವೆ ಗಿದ್ವೆ ಆಗಿದ್ಯಾ? ಮಕ್ಳು ಗಿಕ್ಳು ಉದುರಿದವ ಇಲ್ವಾ? ಅಲ್ಲಿ ಉದ್ರೋಗ ಇಲ್ವೋ ಗೊತ್ತಿಲ್ಲ, ಮೇಲಂತೂ ಉದ್ರೋಗವೆ. ಹೆಂಗಪ್ಪ ಹೇಳೋದು ಮದುವೆ ಆಗದೆ ಅಂತ? ಹೆಂಗಾದ್ರೆ ನೋಡಕ್ ಫಿಗರ್ ಹೊರಗದೆ, ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಪಲ್ಟಾಯಿಸ್ಕೊಂಡ್ಬಿಡ್ಬೇಕು. ಆ, ಯಾಕೆ ತಿರ್ಗಿ ಮುಖ ಮಾಡ್ಕೊಂಡು ನಿಂತಿದ್ರಿ? ಯಾಕೆ ಅಂತಂದ್ರೆ ನಿಮ್ಮಂತ ಹುಡುಗಿ ಸಿಕ್ಕಿದ್ರೆ ನೋವು ಮಾಡಿ ಮದುವೆ ಆಗೋ ಅಂತ ಅನ್ಕೊಂಡಿದ್ದೀರಿ. ಸಭಾಷ್. ಈಗ ಮಿಕ ಹಳ್ಳಕ್ ಬೀಳ್ತಾ ಇದೆ. ಹೇಗಾದ್ರೂ ಮಾಡಿ ಪ್ರೀತಿ ಪ್ರೇಮದ ನಾಟಕ ಆಡಿ ಇಂಥವು ಏನಿದ್ದದೋ ಇಲ್ವೋ, ಏನು ಇಲ್ಲ ಮಟ್ಟ ಕಾಡ ಈಗ ಅದನ್ನ ಕಿತ್ಕ ಕಳ್ಸೋದ್ರಾಯ್ತು. ಓ, ಹಂಗಂದ್ರೆ ಆಯ್ತು. ಅಯ್ಯೋ ರೀ, ನಿಮ್ಮನ್ನ ಯಾರು ಪ್ರೀತಿ ಮಾಡಬಾರ್ದು ಅಂತ ಹೇಳಿದ್ದು? ನೋಡೋದಕ್ಕೆ ಸುಂದರವಾಗಿದ್ದೀರಾ, ಅದ್ರ ಜೊತೆಗೆ ಪೊಲೀಸ್ ಕೆಲಸ ಬೇರೆ ಇದೆ. ಅದು ಅಲ್ಲದೆ ಸಂಬಳಕ್ಕಿಂತ ಜಾಸ್ತಿ ಗಿಂಬ್ಳದೇ ಬರುತ್ತೆ ಅಂದ್ಮೇಲೆ ನಿಮ್ಮನ್ನ ಮದ್ವೆ ಆಗೋಂತ ಹುಡುಗಿ ಪುಣ್ಯ ಪುಣ್ಯ ಮಾಡಿರ್ಬೇಕು. ಓ, ಹಾಗಾದ್ರೆ ರೆಡಿ. ಹಾಗಾದ್ರೆ ಇನ್ನಂತ ಹುಡುಗಿನ ಮದುವೆ ಆಗೋಕೆ. ಓ, ಹಾಗಾದ್ರೆ ಪುಣ್ಯ ನನ್ನಂತ ಇನ್ನಂತ ಹುಡುಗಿ ಮಾಡೋಕೆ ಪುಣ್ಯ ಮಾಡಿರ್ಬೇಕು. ಯೋ, ನಾನು ನಿನ್ನ ಮದುವೆ ಆಗದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೋಡು, ಏನೋ ಪಾಪ ಪೊಲೀಸ್ ಇದೆಯಲ್ಲ, ಬೇಗ ಮದುವೆ ಆಗೋ ಅಂತ ಹೇಳಿದ್ರೆ ನನ್ನನ್ನೇ ಮದುವೆ ಆಗೋ ಅಂತ ಕೇಳ್ತಾ ಇದೆಯಲ್ಲ. ನನ್ಗೂ ನಿನ್ಗೂ ಜೋಡಿ ಸರಿ ಬರೋದಿಲ್ಲ. ಅಯ್ಯೋ ಚಂದೆ, ನನಗೆ ಕಮ್ಮಿ ಆಗೈತೆ. ಅಂದ ಇಲ್ವಾ, ಚಂದ ಇಲ್ವಾ, ಗಂಡಸರ ಇಲ್ವೇನೆ? ಅದೇ ಯಾಕೆ ಮದುವೆ ಆಗ್ಬಾರ್ದು ಅಂತ ಲಾಸ್ಟಿಗೆ ಹೇಳ್ದಲ್ಲ, ಅದೇ ಯಾಕೋ ಡೌಟ್ ಹೊಡಿತಾ ಇದ್ದೆ. ಹೋಗ್ಲಿ ಬಿಡು ಪೊಲೀಸಪ್ಪ, ಏನೋ ಸುಮ್ಮನೆ ಕೇಳ್ದಲ್ಲ ಅಂತ ತಮಾಷೆಗೆ ಆಗ್ ಮಾಡಿದೆ. ಅಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಂಡ್ಬಿಡ ಅಂತ. ಹಂಗಾದ್ರೆ ಈ ಗಲ್ಲಕ್ಕೆ ಒಂದು ಮುತ್ತು ಕೊಡಬಾರ್ದ? ಗಲ್ಲಕ್ ಮುತ್ತು ಬೇರೆ ಈಗ ತಾನೇ ಸಿಕ್ಕಿದ್ಯಾ, ಆಗ್ಲೇ ಗಲ್ಲಕ್ ಮುತ್ತು ಕೊಡು ಅಂತ ಕೇಳ್ತಾ ಇದ್ಯೆ. ಗಲ್ಲಕ್ ಮುತ್ತು ಕೊಟ್ಟ ತಕ್ಷಣ ಸಂಧಿ ಕರ್ಕೊಂಡ್ ಹೊಂಟೈತೇನೋ. ಅವೆಲ್ಲ ಆಗೋದಿಲ್ಲ. ಮೊದ್ಲು ನನ್ ಜೊತೆಲಿ ಹಾಡಿ ಕುಣಿ, ಆಮೇಲೆ ಏನಾದ್ರೂ ಮೂಡ್ ಬಂದ್ರೆ ಮುತ್ತು ಕೊಡ್ತೀನಿ. ಆಯ್ತು ಚೆಲ್ಲಿ. ಹುಡುಗಿ
ನನ್ನ ಎತ್ತಕ್ಕೆ ಮುಕ್ಕರಿತಾ ಇದೀಯಾ? ನಂಗೆ ಮೂಡ್ ಬರ್ಲಿಲ್ಲ. ಹೋಗು, ಇನ್ನೊಂದ್ಸತಿ ಯಾವಾಗಾದ್ರೂ ಮೂಡ್ ಬಂದಾಗ ಕೊಡ್ತೀನಿ. ಬರ್ಲಾ? ಹಬ್ಬ ಸಿಕ್ತು ಸೂಪರ್ ಫಿಗರ್ ಸಿಕ್ತು. ಹೆಂಗಾದ್ರೂ ಮಾಡಿ ಇವನ್ನ ಪಟಾಯಿಸ್ಕೊಂಡ್ಬಿಡ್ಬೇಕು. ಹೆಂಗಾರ ಇರ್ಲಿ, ನೆನ್ಪಿಗ ಮೈಸೂರು ಪಾಕ್ ಕೊಂಡ್ರೆ ಬಹಳ ಇಷ್ಟ. ಒಂದ್ ಕೆಜಿ ಮೈಸೂರು ಪಾಕ್ ತಗೊಂಡು ಒಂದು ತಗೊಂಡು ಹೆಂಗಾದ್ರೂ ಮಾಡಿ ಬೇಡ ಅಲ್ಲೇ ಲಲ್ಲ ಮಾಡೋಣ. ಅದು ಹೆಂಗಾರ ಆಗ್ಲಿ ಇವತ್ತು ಕಲೆಕ್ಷನ್ ಬೇರೆ ಜೋರಾಗದೆ. ಎಷ್ಟಾಗಿದೆ ನೋಡ್ತಿದ್ದಾರಪ್ಪ. ಅಲ್ಲ ಚಂದಿ, ಈ ಎಟ್ ಕಾನ್ಸ್ಟೇಬಲ್ ಕಸ್ತೂರಿ ಜಾಬ್ ಯಾಕೆ ಕೊಟ್ಟಿದೆ ಕನ್ನಡ? ಎಲ್ಲತ್ತಿರ ಹೋಗು, ಹಿಂದೆ ನನ್ನ ಸಿಕ್ತೀಯಾ? ತೋರಿಸ್ತೀರಿ ಎಟ್ ಕಾನ್ಸ್ಟೇಬಲ್ ಕಸ್ತೂರಿ ಏನು ಅಂತ. ಯಾರ್ಯಾರು ನಿಂತ್ಕೊಳ್ಳೋದಿಲ್ಲ? ಏನು ಅಷ್ಟೊಂದು ಸೀರಿಯಸ್ ಆಗಿ ಓದ್ತಾ ಇದ್ರಲ್ಲ, ಅಂತದ್ದೇನು ಓದ್ತಾ ಇದ್ರಿ? ಹೇಗಿದ್ರ ವಿನಯ್? ಮತ್ತೆ ಏನ್ ಸಮಾಚಾರ? ವಿನಯ್ ನೋಡಿದ್ರ? ಹೇಳಿ ದೀಪ, ಆ ದೇವರು ಕುಂದು ಕೊಡ್ತೇಂದ್ರೆ ಸುಖ ಇರಲಿ ಅಂತ ಕೇಳಮ್ಮ. ನೀನು ಮತ್ತು ತಾರ ನನ್ನ ಬದುಕಿನ ಎಷ್ಟು ಪುಟಗಳಿದ್ದಂಗೆ. ಆ ಪುಟ ತಿರುಗಿಸಿ ನೋಡಿದಾಗ ಏನಯ್ಯ ತಾರಯ್ಯ ನಾವೇ ನಿಮ್ಮನೆ ತುಂಬಿರ್ಬೇಕು ಕಣಮ್ಮ. ನಿತ್ಯ ಅನ್ನೋದು ಸಾಗರ ಇದ್ದಂಗೆ. ಅಮ್ಮ ಅಹಂಕಾರವನ್ನು ಬಿಟ್ಟು ವಿದ್ಯೆ ಕಲಿಬೇಕು. ಅಣ್ಣ, ನನ್ನನ್ನೇನು ದುರಹಂಕಾರಿ ಅನ್ಕೊಂಡಿದೀಯಾ? ನಾನು ನಿನ್ನ ತಂಗಿ ಅಣ್ಣ. ನೀನ್ ಹಾಕಿಕೊಟ್ಟ ದಾರಿಯಲ್ಲೇ ನಾನು ನಡೆಯೋದು. ಅದು ಬಿಟ್ಟು ಕೆಟ್ಟ ದಾರಿಯಲ್ಲಿ ನಾನು ನಡೆಯಲ್ಲ ಅಣ್ಣ. ನಂಬು ಅಣ್ಣ. ನಂಬಿಕೆ ಇದೆ ಕಣಮ್ಮ. ಕೆಲವು ಸಾರಿ ಶ್ರೀಮಂತರ ಮರದಿಂದ ಅಗತ್ಯಗಳು ನಡೆದೋಗ್ತೇವೆ ಕಣಮ್ಮ. ಅದಕ್ಕಮ್ಮ ಹೇಳೋದು ಯಾಕೆ ಅಂದ್ರೆ ಮೊದಲೇ ನಾವು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡು ಬೆಳೆದವರು. ನಿಮ್ಮ ಇಷ್ಟೆತ್ತಕ್ಕೆ ನಾವು ದೊಡ್ಡವನಾದ್ಮೇಲೆ ಇಷ್ಟೆತ್ತಕ್ಕೆ ನಿಮ್ಗೆ ಸಾಕ್ಬೇಕಾದ್ರೆ ಅಣ್ಣ ಎಷ್ಟು ಕಷ್ಟಪಟ್ಟಿರ್ಬೇಕು ಅಂತ ಯತ್ನೆ ಮಾಡ್ಬೇಕರಮ್ಮ. ಅಣ್ಣ, ಎಂತ ಮಾತು ಹೇಳಿದ್ವಿ ಅಣ್ಣ. ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಎತ್ತಾಡ್ಸಿದ್ಯಾ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ನಾವು ಅನಾಥ ಆದ್ವಿ ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಯಾಕಂತ ಒಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಎಷ್ಟು ಸುಖ, ಪ್ರೀತಿ, ಮಮತೆಯನ್ನು ಕೊಟ್ಟು ನೋಡ್ಕೊಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಂಡಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನೀನೇ ಅಣ್ಣ. ನಮಗೆ ಬಂಧು ಬಳಗ, ತಂದೆ ತಾಯಿ ಎಲ್ಲ ನೀನೇ ಅಣ್ಣ. ಯಾಕೆ ಅಂದ್ರೆ ಈ ಜೀವನ ಅನ್ನೋದು ದೋಣಿ ಇದ್ದಂಗೆ. ಸಾಗರ ತೇಲುವ ದೋಣಿ ಕೆಲವೊಂದು ಸಾರಿ ಅಲೆ ಹೋಯ್ತು ಅಪ್ಪಿಸ್ತವೆ. ನಿನ್ನ ಜೀವನ ಆ ದೋಣಿ ಸಾಗಂಗೆ ಸಾಗುದಕ್ಕನಮ್ಮ ನಮ್ಗೆ ಸಾಕಾಗೋದು. ಏನಣ್ಣ, ನಿನ್ನ ಕಣ್ಣಿಗೆ ನಾನು ಇನ್ನೂ ಚಿಕ್ಕಳ ತರ ಕಾಣಿಸ್ತಿದ್ದೀನ? ಅಣ್ಣ, ನಾನು ಇನ್ನೂ ಚಿಕ್ಕವಳಲ್ಲ ಅಣ್ಣ. ಒಳ್ಳೆ ಚಿಕ್ಕ ಹುಡುಗಿಗೆ ಪಾಠ ಹೇಳ್ದಂಗೆ ಹೇಳ್ತಿದೀಯಲ್ಲ. ದೀಪ, ನೀನು ಎಷ್ಟೇ ಇರುವೆ ಈ ಅಣ್ಣಂಗೆ ಚಿಕ್ಕ ಮಗುನೇ ಕಣಮ್ಮ. ಯಾಕೆ ಅಂದ್ರೆ ಹೇಳ್ತಿ ಕೇಳಮ್ಮ. ನನ್ನ ತಂಗಿ ಅಂತ ಬಂದು ಗಂಡನ ಮನೆ ಮದುವೆ ಮಾಡಿ ಕಳಿಸಿದಾಗ ಈ ಹುಡುಗಿಗೆ ಇದ್ದೇ ಬರುತ್ತೆ ಇದು ಬರುತ್ತೆ ಅನ್ನೋ ಹೊರ್ತು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೋಗ್ತಾರೆ ಕಣಮ್ಮ. ಮತ್ತೆ ನಮ್ಮ ತಂದೆ ತಾಯಿ ಕಳ್ಕೊಂಡು ಬೆಳೆದವರು. ಅದಕ್ಕಮ್ಮ ಹಂಗಾಗಿ ನಾಲ್ಕು ಮಾತು ಹೇಳ್ತಿರೋದು. ಅಣ್ಣ, ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ತೋಟಕ್ಕೆಯಲ್ಲಿ ಆಡಿ ಬೆಳೆದವಳು ನಾನು. ನಾನು ಯಾವತ್ತಾದ್ರೂ ನಿನ್ನ ಹೆಸರಿಗೆ ಕಳಂಕ ತರುವಂತ ಕೆಲಸ ಮಾಡ್ತೀನ? ಖಂಡಿತ ಇಲ್ಲ ಅಣ್ಣ. ಅಣ್ಣ, ಅಂತ ಸಮಯ ಸಂದರ್ಭ ಏನಾದ್ರೂ ಬಂದ್ರೆ ನನ್ನ ಹೆಣ ಕೂಡ ಈ ಭೂಮಿ ಮೇಲೆ ಸಿಕ್ಕಲ್ಲ ಅಣ್ಣ.
ಈ ಮಾತಾಡ್ರೆ ಹೆಣ್ಮೇಲೆ ಹಣೆ. ಅಯ್ಯಯ್ಯೋ ಆ ಥರ ಎಲ್ಲ ಮಾತಾಡ್ಬೇಡ. ಅಳ್ಬೇಡ ಕಣಮ್ಮ, ನಗು ನಗಮ್ಮ, ನಗು. ನನ್ನ ತಂಗಿ ಬಾಳು ಬಂಗಾರದಲ್ಲಿ ಸಂಸಾರ ಇಲ್ಲ. ಆಯ್ತಲ್ಲ. ಟೈಮ್ ಆಯ್ತು. ಹಾಯ್ ವಿನಯ್. ಹಲೋ ದೀಪಾ. ಏನು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ದೀಪಾ, ಏನ್ ಆರೋಗ್ಯನಾ? ಚೆನ್ನಾಗಿದ್ದೀರಾ? ಓ, ನಾನ್ ಸೂಪರ್ ಆಗಿದ್ದೀನಿ. ಆ ದೇವರು ನನಗೊಬ್ಬ ಒಳ್ಳೆ ಅಣ್ಣನನ್ನ ಒಳ್ಳೆ ಅಣ್ಣನಲ್ಲಿ ಇದ್ದಾನೆ ಅಷ್ಟೇ ಅಲ್ಲ, ನೀವು ಕೂಡ ದೇವರಂತ ಅಣ್ಣ ಮುತ್ತಿನಂತ ಅಷ್ಟೇ ನನಗಿದ್ದಾನೆ ಅಲ್ವಾ?
ದೀಪ, ನಾವು ಹಣ ಐಶ್ವರ್ಯದಲ್ಲಿ ಬಡತನ ಹೊಂದಿರ್ಬೋದು, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ತುಂಬಾನೇ ಶ್ರೀಮಂತ ಪಡೆದಿದ್ದೀವಿ. ಹೌದೌದು, ತುಂಬಾ ಸಂತೋಷ. ಆ ನಿಮ್ಮ ಸಂಸಾರದಲ್ಲಿ ನಾನು ಇಬ್ಬರಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ದೀಪ, ಏನ್ ಹೇಳ್ತಾ ಇದೀಯಾ? ಹೌದು ವಿನಯ್, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಆ ನಿಮ್ಮ ಪುಟ್ಟ ಹೃದಯದಲ್ಲಿ ನನಗೂ ಸ್ವಲ್ಪ ಜಾಗ ಕೊಡ್ತೀರಾ? ದೇವ ಮಂದಿರದಂತಿರೋ ಆ ನಿಮ್ಮ ಸಂಸಾರ ನಾನು ಒಬ್ಬಳಾಗ್ವಿ ಬಾಳ್ಬೇಕನ್ನೋದೇ ನನ್ನ ಆಸೆ. ದೀಪ, ಏನ್ ಹೇಳ್ತಾ ಇದೀಯಾ? ಏನೋ ಪ್ರೀತಿನ? ನೀನ್ ಹುಚ್ಚತನನ ಬಿಟ್ಬಿಡೋ. ನಾನು ಯಾವತ್ ನೀನ್ ಹುಚ್ಚತನನ ಬಿಟ್ಬಿಡೋ. ಇದು ಹುಚ್ಚತನ ಅಲ್ಲ ನೋಡಿ, ನಿಮ್ಮ ನಡೆ ನುಡಿ ವಿಶಾಲ ಹೃದಯವಂತಿಕೆ ನನ್ನ ಹೃದಯವನ್ನ ಕದ್ಬಿಟ್ಟಿದೆ. ನನ್ನ ಜೀವನದಲ್ಲಿ ಪತಿ ಆಗ್ಬೇಕು ಅಂದ್ರೆ ಅದು ನೀವೇನೆ. ಅಕಸ್ಮಾತ್ ಆಗಿ ನೀವು ನನ್ನ ಬಾಳಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ಹೇಳ್ದಾಗ ನಾನು ಹುಚ್ಚು ಆಗೋಗ್ಬಿಡ್ತೀನಿ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ದೀಪಾ, ಯಾಕೆ ಈ ರೀತಿ ಮಾತಾಡ್ತೀಯ? ನಾನು ಯಾವತ್ತೂ ನಿನ್ನನ್ನ ಪಡಿಬೇಕು ಅಂತ ಅನ್ಕೊಂಡೇ ಇಲ್ಲ. ಏಕೆ ಅಂದ್ರೆ ನಮ್ಮಣ್ಣ ನಮ್ಮತ್ತಿಗೆ ತುಂಬಾ ಕಷ್ಟಪಟ್ಟು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ಸಮಾಜದಲ್ಲಿ ಒಂದು ಘನತೆ ಗೌರವ ತಂದ್ಕೊಡ್ಬೇಕು ನನ್ನ ತಮ್ಮಂದಿರಿಗೆ ಅಂತ ಅವರ ತನುಮನವನ್ನೇ ದಾರಿ ಹರಿದು ನಮ್ಮನ್ನ ಸಾಕ್ತಾ ಇದ್ದಾರೆ ಅಂತ ನನ್ಗೆ ನಾವು ಮೋಸ ಮಾಡೋದ? ದೀಪ, ಅಯ್ಯೋ ಪೆದ್ದು ವಿನಯ್, ನಾನ್ ಯಾವಾಗ ನಿಮ್ಮ ಅಣ್ಣ ಅತ್ತಿಗೆ ಮೋಸ ಮಾಡಿ ಅಂತ ಹೇಳಿದೆ? ನೋಡಿ, ನಮ್ಮಿಬ್ಬರ ಪ್ರೀತಿಯನ್ನ ಕಾಲಕ್ರಮೇಣ ಅವ್ರಿಗೆ ತಿಳಿಸಿ ಮದ್ವೆ ಒಪ್ಪಿಗೆ ತಗೊಂಡೆ ನಾವು ಮದುವೆ ಮಾಡ್ತೀವಿ. ದಯವಿಟ್ಟು ನಮ್ ಪ್ರೀತಿಗೆ ಸೊಪ್ಪು ಹೋಗ್ಬೇಡಿ. ನಾವು ಬಡತನದ ಕೆಳಮಟ್ಟದಲ್ಲಿ ಬದುಕ್ತಾ ಇರೋರು, ನೀವು ಶ್ರೀಮಂತಿಗೆಯ ಮೇಲ್ಮಟ್ಟದಲ್ಲಿ ಬದುಕ್ತಾ ಇರೋರು. ನಿಮ್ಮ ವಿಶ್ವಾಸ ಅಜಗಜಾಂತರ. ದೀಪ, ಆಕಾಶದಲ್ಲಿರೋ ಚಂದ್ರನ ನೋಡಿ ಸಂತೋಷ ಪಡಬಾರದು ಹೊರತು ಆದ್ರೆ ಆ ಬೇಡಿಂಗ ಚಂದ್ರನನ್ನ ಪಡೆಯೋದಕ್ಕಾಗುತ್ತಾ? ನೀವ್ ಹೇಳೋದೇನೋ ಸತ್ಯ, ಆದ್ರೆ ಆಕಾಶದಲ್ಲಿರೋ ಚಂದ್ರನ ಯಾರಿನಲ್ಲೂ ನಿಕ್ಕೋಕೆ ಸಾಧ್ಯನೇ ಇಲ್ಲ. ನಾವು ನೀವು ಈ ಭೂಮಿ ತಾಯಿ ಮಡಲಲ್ಲಿ ವಾಸಿಸ್ತಾ ಇರೋರು. ಶ್ರೀಮಂತರಾದ ಮಾತಕ್ಕೆ ನಾವು ಚಿನ್ನವನ್ನ ತಿನ್ನೋದಕ್ಕಾಗತ್ತಾ? ಇಲ್ಲ ತಾನೆ. ನಾವು ತಿನ್ನೋದು ಅನ್ನವನ್ನೇ, ನೀವ್ ತಿನ್ನೋದು ಅನ್ನವನ್ನೇ. ಹಾಗಿದ್ಮೇಲೆ ಪ್ರೀತಿ ಮಾಡೋದೇನ್ ತಪ್ಪು? ದೀಪ, ನನ್ನಿಂದ ನಿನ್ಗೆ ಪಾಠ ಹೇಳಕ್ಕಾಗಲ್ಲ. ಓಕೆ, ಆಲ್ರೈಟ್. ದೀಪ, ಆ ಆಕಾಶದಲ್ಲಿ ಯಾರಾಡ್ತಿರೋ ಹಕ್ಕಿಗಳನ್ನ ನೋಡು. ಎಲ್ಲ ಒಟ್ಟಾಗಿ ಸೇರಿ ಸಿಕ್ಕದ್ದನ್ನ ತಿಂದು ಆನಂದವಿದೆ. ಈ ಮರಗಿಡಗಳನ್ನು ನೋಡು, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಹೇಗೆ ಮೈಮನವನ್ನೇ ತನಿಸುತ್ತಿದೆ. ಆದ್ರೆ ಈ ಮನುಷ್ಯ ಮಾತ್ರ ಏಕದೀಪ. ಅದು ನನ್ನದು, ಇದು ನನ್ನದು, ನಾನೇ ಎಲ್ಲ, ನಾನೇ ಹೆಚ್ಚು ಅಂತ ಮೆರಿತನ ದೀಪ. ನೀವ್ ಹೇಳೋ ಮಾತು 100% ಸತ್ಯ, ನನಗೆ ಅರ್ಥ ಆಗ್ತಿದೆ. ಆದ್ರೆ ಮನುಷ್ಯ ಒಬ್ಬ ಸ್ವಾರ್ಥ ಜೀವಿ. ಅವನ ಸ್ವಾರ್ಥಕ್ಕೋಸ್ಕರ ಯಾಂತ್ರಿಕ ಜೀವನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮಾತಾಡಿ ನಮ್ಮ ಬಾಯನ್ನು ಯಾಕೆ ನೋಯಿಸ್ಕೊಳ್ಳೋದು? ಇಲ್ಲ ನೋಡಿ, ನಾವಿಬ್ರು ಆದರ್ಶ ಪ್ರೇಮಿಗಳಂತೆ ಆಕಾಶದಲ್ಲಿ ಹಕ್ಕಿ ಪಕ್ಷಿಗಳ ಹಾರಾಡೋಣ, ಏನಂತೀರಾ? ಯಾವುದೇ ಸಮಯ ಸಂದರ್ಭ ಬಂದ್ರು ಈ ಬಡಪಾಯಿ ಪ್ರೇಮಿನ ಕೈ ಬಿಡಲ್ಲ ತಾನೆ. ಅಂದ್ರೆ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಿ ಅಂತಾಯ್ತು. ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಅದನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನೋಡ್ತಾ ಇರಿ, ಈ ಭೂಮಿಯೇ ಬಾಯಿ ಬಿಟ್ಟು ಸಪ್ತ ಸಾಗರಗಳ ಉಕ್ಕಿ ಹರಿದ್ರು, ಈ ಜಗತ್ತೇ ಅಲ್ಲೋಲ ಕಲ್ಲೋಲವಾದ್ರು, ನಾನು ಮಾತ್ರ ನಿಮ್ಮನ್ನ ಕೈ ಬಿಡಲ್ಲ. ಒಟ್ಟಲ್ಲಿ ನಿನ್ನಂತ ಗುಣವಂತಿಯನ್ನ ಪಡೆದೆ ನಾನೇ ಭಾಗ್ಯಶಾಲಿ. ಐ ಲವ್ ಯು ದೀಪ. ಐ ಲವ್ ಯು ಸೋ ಮಚ್. ಐ ಲವ್ ಯು. ಐ ಲವ್ ಯು.
ತುಂಬಿಕೊಂದು ರೂಪ ಮೊದಲ ನೋಟದಲ್ಲಿ ಬಣ್ಣಿಸಲು ಬಹುದಾದ ಮನೋಸಂಗಮ ಮಹಾಸಂಭ್ರಮ ಗಂಧರ್ವಲೋಕ ಬೆಳಗಿತೊಂದು ದೀಪ ಮೊದಲ ನೋಟದಲ್ಲಿ ಜಗವರೆಯುವ ಯುಗ ಮರೆಸುವ ಒಲವಿನ ಸೆರೆಯಲ್ಲಿ ಸುಖಿ ಗಾಯನ ಸುಖಿ ಜೀವನ ಆಂತರ್ಯವೆಲ್ಲ ತುಂಬಿಕೊಂದು ರೂಪ ಗಂಧರ್ವಲೋಕ ಬೆಳಗಿತೊಂದು ದೀಪ ಮೊದಲ ನೋಟದಲ್ಲಿ ಸರಿ ಟೈಮ್ ಅಂತ ಹೋಗೋಣ. ಸರಿ ದೀಪ, ಅಣ್ಣ ಅದಕ್ಕೆ ಕಾಯ್ತಾ ಇರ್ತಾರೆ, ಬರ್ತೀನಿ. ಬಯದಲ್ಲಿ ನಂಜೇ ಇಲ್ಲ ಅಂದವೋ ವಂದವೋ ಕನ್ನಡ ನಾಡು ನಮ್ಮ ಗೋಡು ಅಲ್ಲಿದು ನೋಡು ಚಂದವೋ ಚಂದವೋ
ನನ್ನಯ ಗೂಡು ಹೇ ಹೇ ನನ್ನ ಹಾಡು ಅಲ್ಲಿಗೆ ನೋಡು ಕಾವೇರಿ ಅರಿವಳು ನನ್ನ ಮನೆಯ ಅಂಗಳದಲ್ಲಿ ಕಸ್ತೂರಿಗಳಿವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ ಅಬ್ಬಬ್ಬಬ್ಬಬ್ಬಬ್ಬಾ ಎಂತ ಬ್ಯೂಟಿಫುಲ್ ಪ್ಲೇಸ್ ಇದು. ಈ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಫಿಗರ್ ಹಾಕಿ ಒಂದು ಕಾಮಿಡಿ ಸಿನಿಮಾ ಮಾಡಿದ್ರೆ ಹೆಂಗಿರತ್ತಪ್ಪ ಅಂದ್ರೆ ಆ ಕಾಮಿಡಿ ಸಿನಿಮಾ 100 ದಿನ ಓಡಿ ಹಾಕಿರೋ ಡೈರೆಕ್ಟರ್ಗಳು ಬಂಡವಾಳ ಬಂದು ಆಗ ಈ ಗುಂಡನ ಹೆಸರು ಕಿಂದಿಯಲ್ಲೂ ಮಾತಾಡೋ ಫೇಮಸ್ ಆಗುತ್ತೆ. ಆಗ 16 ವರ್ಷದಿಂದ 20 ವರ್ಷ ಹುಡುಗಿರು ಹೊಡೆದು ಚಿವು ನಿಂತ್ಕೊಳ್ತಾರೆ. ಆಗ ಈ ಗುಂಡನ ಹೆಸರು ಫುಲ್ಲು ಫೇಮಸ್ ಆಗುತ್ತೆ. ಏನಿದು ಲೊಕೇಶನ್ ಇದು? ಓಹೋ, ಇದು ಯಾವುದೋ ರೇಟ್ ಆಗೈತೆ ಫಿಗರು. ಒಂದು ಚೂರು ಚೆನ್ನಾಗಿಲ್ಲ, ನನ್ನ ಸಿನಿಮಾಗೆ ಸೆಟ್ ಆಗೋದೇ ಇಲ್ಲ. ಓಹೋ, ಈ ಕಡೆ ವಯಸ್ಸಾಗ್ಬಿಡೋದು ಈ ಫಿಗರು, ನನ್ನ ಸಿನಿಮಾ ಇದು ಸೆಟ್ ಆಗಲ್ಲ. ಯಾವ ಸಖತ್ತಾಗೈತೆ ಕಣ್ರಿ. ಈ ಎಳ್ಳೆಕ್ಕಿನ ಎಲ್ಲಾದ್ರೂ ಮಾಡಿ ನನ್ನ ಬಂದಿ ಮಾಡ್ಕೊಬಿಡ್ಬೇಕು. ಆಗಿತ್ಲೇ ಇಲ್ಲ. ಯಾವುದೋ ಈ ಬೊಂಬೆಯನುಗೋ ಯಾವುದೋ ಈ ಬೊಂಬೆಯನುಗೋ ಓರ್ಮಚಿಯ ಕುಲವು ಮೇಲಕ್ಕೆಯ ಕರು ವಿವಾಸನ ಕಾಳಿದಾಸನ ಮುಂಚೆ ತಾನೇ ಹೇಳ್ಬೇಕು, ಆಮೇಲೆ ತಾನೇ ಬರ್ಬೇಕು. ಇದು ಈ ಕಡೆಯಿಂದ ನೋಡ್ತೀಯಾ ಒಳ್ಳೆ ಐಶ್ವರ್ಯ ರೈ ಕಣ್ಣ ಕಾಣಿಸ್ತಾಳೆ. ಈ ಕಡೆಯಿಂದ ನೋಡ್ತೀಯಾ ಸ್ಮಿತಾ ಕಣ್ಣ ಕಾಣ್ತಾಳೆ. ಈ ಕಡೆಯಿಂದ ನೋಡ್ತೀಯಾ ರಚಿತಾ ರಾಮ್ ಕಣ್ಣ ಕಾಣ್ತಾಳೆ. ನೋಡಿದ್ರೆ ಈ ಸ್ವಂತವ ನೋಡಿದ್ರೆ ನನ್ನ ಮನ್ಸಲ್ಲಿ ಬಂದಿ ಮಾಡ್ಕೊಡ್ಬೇಕಂತ ಅನ್ಕೊಳ್ಳಿ. ನೋಡ ಅದನ್ನೇ ಸ್ವಂತ ಅನ್ಕೊಂಡೆ ಆರಾಮಾಗಿ ಬಡ್ಡೆ ಅನ್ಕೊಂಡೆ ಡಬ್ ಡಬ್ಬ ತೊಡಿಯಕ್ಕೆ ಬಂದಿ ಮಾಡ್ಕೊಂಡು ಮಾತ್ರ ಮಾಡಿ ಏನ್ ಮಾಡ್ತೀಯ? ಹೇಳು. ಯಾವ ನೀನು ಬರಗಾಲದಲ್ಲಿ ಒಳ್ಳೆ ಬರ್ಗೆಟ್ಟಿದ್ದಂಗಿದೀಯ ನೀನು. ಅಲ್ಲ, ಇಲ್ಲಿ ತನಕ ಹೆಣ್ಮಕ್ಳು ನೋಡೇ ಇಲ್ವಾ? ಏನ್ ಹಾಗೆ ಕೆಟ್ಟಿಸ್ಕೊಂಡು ನೋಡ್ತಾ ಇದ್ದೀರಾ? ಯಾರು ನೀನು? ಅಲ್ಲ, ನಾನು ಲೋ ಬಜೆಟ್ ನಲ್ಲಿ ಅಲ್ಲ ಹೈ ಬಜೆಟ್ ನಲ್ಲಿ ಒಂದು ಕಾಮಿಡಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಲೋ ಮಾಡ್ತಾ ಇಲ್ಲ ಐ ಎಲ್ಲಾದ್ರೂ ಮಾಡ್ತಾ ಅದನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು? ಮೊದ್ಲು ನನ್ನನ್ನು ಯಾಕೆ ಕೆಟ್ಟಿಸ್ಕೊಂಡು ನೋಡ್ತಿದ್ದೆ ಅದನ್ನ ಹೇಳು ಮೊದ್ಲು. ಏನಪ್ಪ ಇದು ಹುಡುಗಿ ಇದು ಕ್ವಾರಂಗಿ ಆಡುತ್ತ ಏನ್ ಹೇಳಿದ್ರು? ಯಾರಿಗೆ ಏನ್ ಮಾತಾಡ್ತಾ ಇದ್ಯಾ ನೋಡು? ಎಲ್ಲರ ಹತ್ರ ಮಾತಾಡೋಂಗೆ ಚೆನ್ನಿ ಹತ್ರ ಏನಾದ್ರೂ ಮಾತಾಡ್ತು ಅಂತಂದ್ರೆ ಒಂದು ಕೊಟ್ಟ ಅಂದ್ರೆ ಊಟ ಮಾಡ್ತಾರೆ ನಿಮ್ಗೆ ಇಲ್ಲೇ ಉಳ್ಕೊಂಡ್ಬಿಡ್ಬೇಕು. ಅಪ್ಪ ಈ ಎಕ್ಕಿನ ಹೆಂಗಾದ್ರೂ ಮಾಡಿ ನೋಡ್ಚೆನ್ನಮ್ಮ ನೋಡ್ತೇನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತರ ಕತ್ತಿಗೋಳಿಗೂ ಚುಚ್ಚಕ್ಕೆ ಬರ್ತೀಯಲ್ಲ. ನೋಡು, ನನ್ನ ಹೆಸರು ಚೆನ್ನಿ ಅಂತ ಚೆನ್ನಮ್ಮ ಅಂತ ಕರೀತಾ ಇದೀರ ಅಲ್ಲೇ. ನಿನ್ ಕಣ್ಣಿಗೆ ನಾನು ನಿಮ್ಮ ಮೊಮ್ಮಕ್ಕನಾಗ ಕಾಣಿಸ್ತಾ ಇದ್ದೀನಿ. ಏನ್ ಹೇಳಿದ್ರು ಒಳ್ಳೆ ಅಪರ್ಕನೆ ಮಾಡ್ಕೊಳ್ತಾರಪ್ಪ ಈ ಹುಡುಗಿರು. ನನ್ನ ಹೆಸರು ನಾನು ಸಿನಿಮಾ ಡೈರೆಕ್ಟ್ರು. ಹಂಗಂದ್ರೆ ಸಿನಿಮಾದಲ್ಲಿ ಪಾತ್ರಧಾರಿಗಳು ನೀವು ಹಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡೋರು. ಅಯ್ಯೋ ಪಿಕ್ಚರ್ ತೆಗಿಯವ ಅನ್ನು. ಅಯ್ಯೋ, ನಾನು ವಿದ್ಯಾವಂತೆ ಅಂತ ಬಿಟ್ಟಿದ್ದೆ. ಇವಳು ವಿದ್ಯಾವಂತೆ ಅಲ್ಲ, ಎಜುಕೇಟ್ ಅಂತ ಕಾಣುತ್ತೆ. ಸರಿ, ನಿನ್ ಹೆಸರೇನು? ನನ್ನ ಹೆಸರು ಈಗ ಹಳ್ಳಿ
ಬಲೆಗೆ ಬೀಳ್ತೈತೆ, ಹೆಂಗಾದ್ರೂ ಮಾಡಿ ಇವಳ ಪಟಾಯಿಸ್ಕೊಬಿಡ್ಬೇಕು. ನೋಡ್ತೀನಿ, ನನ್ನ ಹೆಸರು ಗುಂಡ ಅಂತ ಚೆನ್ನಾಗೈತೆ ನನ್ನ ಹೆಸರು. ಒಡಗೋಗಿರೋ ನುಗ್ಗೆಕಾಯಿ ಇದ್ದಂಗಿದ್ಯಾ? ಯಾರ ನಿನ್ ಗುಂಡ? ಹೆಸರೇನು ಚೆನ್ನಾಗಿದೆ. ಹೇಗಿದ್ರು ಸಿನಿಮಾ ತೆಗಿತೀನಿ ಅಂತ ಹೇಳ್ತಾ ಇದೀಯಾ? ನಿನ್ ಸಿನಿಮಾದಲ್ಲಿ ನನಗೂ ಒಂದ್ ಚಾನ್ಸ್ ಕೊಡೆಯ, ನಾನೇ ಆಕ್ಟಿಂಗ್ ಮಾಡ್ತೀನಿ. ನಾನು ಬಂದಿರೋದು ಅದಕ್ಕೆ ಕೇಳ್ಬೇನೆ. ನಾನು ಬಂದಿರೋದು ಅದೇ ಕೇಳೋ, ತೈಲೂರಿಂದ ಬಂದಿರೋದು ಅಲ್ಲಿಂದ ಬಂದಿರೋದು. ನಾ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ, ನಾನು ಹೇಳ್ದಂಗೆಲ್ಲ ನೀನ್ ಮಾಡ್ಬೇಕು, ನಾನು ಆದಾಗೆಲ್ಲ ನೀನ್ ಮಾಡ್ಕೋಬೇಕು. ನಾ ಹೇಳ್ದಂಗೆಲ್ಲ ನೀ ಮಾಡ್ಬೇಕು ಅಂದಿದ್ದೇನೋ ಸರಿ, ನಾ ಮಾಡ್ದಂಗೆಲ್ಲ ಮಾಡಿಸ್ಕೋಬೇಕು ಅಂದ್ರೆ ನೀನ್ ಹೇಳ್ದಂಗೆಲ್ಲ ಮಾಡ್ಬೇಕು ಅಂದಲ್ಲ, ಅಂತದ್ ಏನ್ ಹೇಳ್ಬೋದು ನೀನು? ಏನ್ ಗೊತ್ತಾ, ನಾನೀಗ ಇದನ್ನೆಲ್ಲ ಕಡೆ ತಲೆನ ಇದನ್ನಲ್ಲಿ ತಲೆ ನೀನು ತಲೆ ಅಂದ್ರೆ ಹಿಂಗೆ ತಲೆ ಅಂತ ಅನ್ಬೇಕು. ನೀನ್ ಏನ ಆಕ್ಟಿಂಗ್ ಕಡೆ ಆಕ್ಟಿಂಗ್ ಹೇಳದೆ ಇಷ್ಟು ಭಯ ಹೋಯ್ತೈತಿ, ಮುಗ್ಗೋಗ್ತಾ ಹೋಯ್ತೈತಿ, ಏನಾಯ್ತದ ಏನೋ. ಸರಿ ಆಯ್ತು, ನೀವು ಹೇಳಂಗೆಲ್ಲ ಮಾಡ್ತೀನಿ, ಆಗ್ಬೋದು. ಈಗ ಹತ್ರ ಬಾ. ಈಗ ಹಿಂಗೆ ಸಾವುಕಾರ ಅಲ್ಲ ಕಡೆಯ, ಆಕ್ಟಿಂಗ್ ನ ಹೇಳ್ಕೊಡ್ತೀನಿ ಅನ್ಬಿಟ್ಟು ಹೇಳ್ಬೇಕಾದ್ರೆ ಕೈ ಬಿಡ್ತಾ ಇದೆಯಲ್ಲ, ಇದು ಯಾವ ಸೀಮೆ ಆಕ್ಟಿಂಗ್ ನಿಂದು ಅಂತ? ನಿಂಗೆ ಹಿಂಗಾದೇನೆ ನೀನ್ ಹೀರೋಯಿನ್ ಆಗೋದು. ನೀನು ಈ ತರ ಎಲ್ಲ ಕೈ ಎಲ್ಲೆಲ್ಲಿ ಬೇಕಾದ್ರೆ ಬಿಡ್ತಾ ಇದ್ರೆ ಆಯ್ತದೆ. ಹೌದಾ? ಹೌದು. ಸರಿ ಆಯ್ತು, ಎಲ್ಲಿ ಏನ್ ಬೇಕಾದ್ರೂ ಬಿಟ್ಕೋ, ಒಟ್ಟಲ್ಲ ದೊಡ್ಡ ಹೀರೋಯಿನ್ ಆಗ್ಬೇಕಷ್ಟೇ. ಮಾಡೇ ಮಾಡ್ತೀನಿ ನಿಜವಾಗ್ಲೂ? ನಿಜವಾಗ್ಲೂ. ಸರಿ ಹಾಗಾದ್ರೆ ನನ್ನ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಡ್ಯಾನ್ಸೇ ಮುಖ್ಯ. 1 2 3 ಸ್ಟಾರ್ಟ್.
ಕೈಕ ಮಸುವಾಗೆ ಕೈನ ಮೈನಾ ಮುಟ್ಟಿ ಮುಟ್ಟಿ ಮೈನಾ 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 ಮುಟ್ಟಿ ಮುಟ್ಟಿ ಮೈನಾ ಕಿನ್ನರಿ ಕಿನ್ನರಿ ರತ್ನಂಜಲಿ ಮುಟ್ಟದೆ ಮುಟ್ಟಿಯ ಚಿತ್ರಮಂಜಲಿ ಡೈರೆಕ್ಟ್ರೆ ಎಲ್ಲಿ ಹೋಗ್ತಾ ಇದ್ದೀರಾ? ಕೆಲಸ ಮುಗಿದ ತಕ್ಷಣ ಹಿಂಗ್ ಹೋಯ್ತಾ ಇವನು? ಕೆಲಸ ಮುಗಿದ ತಕ್ಷಣ ಎಲ್ಲಿ ಓಡಾಯ್ತಾ ಇದ್ದೀರಾ? ಪ್ಯಾಂಟ್ ಲೂಸ್ ಆಗೋಯ್ತಾ? ಚಿನ್ನಿ ಹಾ ನಾಳೆ ಯಾಕೆ ಸಖತ ಮಾಡ್ಕ ನೀನು ಹೌದಾ? ನಂಬರ್ 1 ಹೀರೋಯಿನ್ ಹಾಗೆ ಆಗ್ತೀಯ ನಿಜವಾಗ್ಲು? ನಿಜವಾಗ್ಲು ಹಾಗಾದ್ರೆ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬಂದ್ಬಿಡ್ಲ? ನಮ್ಮ ಅವ್ನ್ ಯಾವಾಗ ಬಂದ್ಬಿಟ್ಟಿವ್ನಿ ಏನಂತ? ನೀನ್ ಕರ್ಕೊಬೇಕೀನಿ ಅಂತ ಸಖತ ಮಾಡ್ತೀಯ ಇಬ್ರಿಗೂ ಸೇರ್ಸ್ಗೆ ಬರ್ಲ ನೋಡ್ರೆ ಏನು ಹೊಡಿಲಕ್ಕ ನಾನು ಬೇಗ ಬಾ ಹೋಗ್ಬೇಕಂದ್ರೆ ಯಾಕೆ ಸಖತ ಮಾಡ್ತೀಯ ನಾಳೆ ಬೇಗ ಬಂದ್ಬಿಡು ಬಿಡಿಸಿ 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 ಹೇಳ್ಕೊಡ್ತೀನಿ ಅಲ್ಲಲ್ಲ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ ಸರಿ ಆಯ್ತು. ಹಾಗಾದ್ರೆ ಇದೇ ಜಾಗಕ್ಕೆ ಬರ್ತೀನಿ. ಟಾಟಾ. ಬರ್ಲಾ? ಬಾಯ್ ಬಾಯ್. ಬರ್ತೀನಿ ಚೆನ್ನಿ ಬಾಯ್ ಬಾಯ್. ಲೇ ಬೇರೆ ಮೇಲೆ ಅಂಟೆ ಗೊತ್ತಾ? ಎಷ್ಟು